ಹಾಯ್ ಹಲೋ ನಮಸ್ಕಾರ ನಿರ್ಮಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ರಾಗಿ ಮುದ್ದೆ ಮತ್ತು ಬಸ್ಸಾರು ಸೊಪ್ಪಿನ ಸಾರು ಯಾವ ರೀತಿಯಾಗಿ ಮಾಡೋದು ನೋಡೋಣ ಬನ್ನಿ. ನಾವು ಈ ವಿಡಿಯೋದಲ್ಲಿ ಬಸ್ಸಾರು, ಸೊಪ್ಪಿನ ಪಲ್ಯ ಮತ್ತೆ ರಾಗಿ ಮುದ್ದೆ ಯಾವುದೇ ಗಂಟುಗಳಿಲ್ಲದೆ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮೊದಲನೇದಾಗಿ ರಾಗಿ ಮುದ್ದೆ ಮಾಡ್ತಾ ಇದ್ರೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನಿಜವಾಗೂ ನೀವು ಸಕ್ಸಸ್ನ ಕಾಣಿಸ್ತೀರಾ. ಈಗ ನೋಡಿ, ನಾನು ಇಲ್ಲಿ 1 ಕಪ್ನಷ್ಟು ಹೆಸರು ಕಾಳು ಮತ್ತು 1 ಕಪ್ನಷ್ಟು ಮಡಿಕೆ ಕಾಳು ಎರಡನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಕರಿಬೇವು, ಸ್ವಲ್ಪ ಹುಣಸೆಹಣ್ಣು ನೋಡಿ, ನೀವು ಹುಳಿ ತಿನ್ನೋರಾಗಿದ್ದರೆ ಸ್ವಲ್ಪ ತಗೊಳ್ಳಿ. ಮತ್ತು ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ. 7 ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು 1 ಕಪ್ನಷ್ಟು ನಾನಿಲ್ಲಿ ಕೊತ್ತಂಬರಿನೂ ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಈರುಳ್ಳಿನ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇದು ಮಸಾಲೆಗೆ ಹುರಿಯೋಕೆ ಅಂತ ಈ ರೀತಿಯಾಗಿ ಉದ್ದುದ್ದಾಗಿ. ಒಂದಿಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಮತ್ತು ಈರುಳ್ಳಿನೂ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ನಾವು ಮೊದಲೇದಾಗಿ ಈಗ ಬಸ್ಸಾರಿಗೆ ಸೊಪ್ಪಿನ ಪಲ್ಯಕ್ಕೆ ನೀರು ಈ ರೀತಿಯಾಗಿ ಬೇಯಲು ಬಿಡಬೇಕು. ನೋಡಿ, ಈ ರೀತಿಯಾಗಿ ನೀರು ಕುದೀತಾ ಇದೆ. ಇದಕ್ಕೆ ನಾವು ತೊಳೆದಿಟ್ಟುಕೊಂಡಿರುವಂತಹ ತೊಗರಿ ಬೇಳೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಈ ಕಡೆಗೆ ಕುದಿತಾ ಇರ್ರಿ, ನಾವು ಈ ಕಡೆಗೆ ಮಸಾಲೆಗೆ ಹುರಿದುಕೊಳ್ಳೋಣ. ನೋಡಿ, ನಾನೀಗ ಮೊದಲೇದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಈ ರೀತಿಯಾಗಿ ಉದ್ದುದಕ್ಕೆ ಕಟ್ ಮಾಡಿ ಹುರಿದುಕೊಳ್ತಿದ್ದೀನಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಲಿ, ಅಂದರೆ ಟೇಸ್ಟ್ ಸೂಪರ್ ಇರುತ್ತೆ. ನೋಡಿ, ಇದಕ್ಕೆ ನಾನೀಗ ಜೀರಿಗೆ ಹಾಕೊಳ್ತಿದ್ದೀನಿ. ಬಸ್ಸಾರಿಗೆ ಜೀರಿಗೆ ತುಂಬಾ ರುಚಿಯಾಗಿ ಇರುತ್ತೆ, ಹಾಗಾಗಿ ನೀವು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ. ನೋಡಿ, ಈ ರೀತಿಯಾಗಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ತಿನ್ನೋರು, ಖಾರ ಕಮ್ಮಿ ತಿನ್ನೋರಾಗಿದ್ದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು 3 ಬೆಳ್ಳುಳ್ಳಿ ಗಡ್ಡೆನ ಸುಲ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಅದೇ ರೀತಿಯಾಗಿ ಅದೇ ಒಂದು ಬಾಣಲೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಹುರಿದುಕೊಂಡೆ. ಈಗ ಈ ಎಲ್ಲ ಮಸಾಲೆಗಳನ್ನು ರುಬ್ಬಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈ ಕಡೆಗೆ ನಮ್ಮ ಬಸ್ಸಾರಿಗೆ ರೆಡಿ ಆಗ್ತಿದೆ. ನೋಡಿ, ಈ ರೀತಿಯಾಗಿ ತೊಗರಿಬೇಳೆ ಬೆಂದ ನಂತರ ಅದಕ್ಕೆ 1 ಕಪ್ನಷ್ಟು ನಾವು ಹೆಸರು ಕಾಳು ಮತ್ತು 1 ಕಪ್ನಷ್ಟು ನಾವು ಮಡಿಕೆ ಕಾಳು, 2 ಮೊಳಕೆ ಬರೆಸಿದ್ವು ಆದರೆ ತುಂಬಾ ರುಚಿಯಾಗತ್ತೆ ಬಸ್ಸಾರು. ಈಗ ನೋಡಿ, ಮೊಳಕೆ ಕಾಳನ್ನು ಹಾಕ್ಕೊಂಡೆ. ಇದು ಚೆನ್ನಾಗಿ ಕುದಿಬೇಕು. ಏನಂದರೆ ಈ ಮೊಳಕೆ ಬರೆಸಿದ ಕಾಳಲ್ಲಿ ಹೈಯಾಗಿ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಈಗ ನಾವು ಮಾಡ್ತಿರೋ ಎಲ್ಲ ಐಟಮು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದು ಬೆಂದ ನಂತರ ಏನಿಲ್ಲ ಅಂದರೂ 10 ರಿಂದ 15 ನಿಮಿಷ ಮತ್ತೆ ಕುದಿದ ನಂತರ ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಬೇಕು. ಸಬ್ಬಸಿಗೆ ಸೊಪ್ಪು ಬಹಳ ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ನಮಗೆ ಜಾಸ್ತಿ ಬೆಂದರೆ ರುಚಿ ಸಿಗಲ್ಲ, ಅದ್ರ ಬಣ್ಣನೂ ಹೊರಟೋಗುತ್ತೆ. ಇದೇ ರೀತಿಯಾಗಿ ಹಸಿರಾಗಿ ನಮ್ಮದು ಸಬ್ಬಸಿಗೆ ಸೊಪ್ಪು ಕಾಣಿಸ್ತಿರಬೇಕು. ನೋಡ್ತಾ ಇರ್ಬೋದು. ಈಗ ನಾನಿಲ್ಲಿ ರುಬ್ಬಿಕೊಂಡಿರುವ ಸಬ್ಬಸಿಗೆ ನೀರನ್ನು ಸಪ್ರೇಟಾಗಿ ಮಾಡಿಕೊಂಡೆ ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡೆ. ಈ ನೀರಿಗೆ ನಾವು ರುಬ್ಬಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಕಬೇಕು. ನೋಡ್ತಾ ಇರ್ಬೋದು. ನಾವು ಈ ಒಂದು ಸಾರನ್ನು ಕುದಿಸಲ್ಲ, ಇದಕ್ಕೆ ಗ್ಯಾಸನ್ನು ಆನ್ ಮಾಡಬೇಡಿ. ಇಲ್ಲಿಗೆ ಇದು ಸಾಂಬಾರು ಮುಗೀತು ಅಂತ ಅರ್ಥ. ಸ್ವಲ್ಪ ನಾವು ಒಗ್ಗರಣೆ ಇದಕ್ಕೆ ಹಾಕಿದರೆ ಸಾಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇಲ್ಲಿಗೆ ಬಸ್ಸಾರು ರೆಡಿ. ಇದನ್ನು ಯಾವುದೇ ರೀತಿಯಾಗಿ ಕುದಿಸೋದು ಬೇಡ, ಇದಕ್ಕೇ ನಾವು ಬಸ್ಸಾರು ಅಂತ ಕರಿತೀವಿ. ನೋಡಿ, ಈ ಕಡೆಗೆ ನಾವು ಸೊಪ್ಪಿನ ಪಲ್ಯನ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಮೊದಲೇದಾಗಿ ಕಾದಿರುವ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಣಮೆಣಸಿನ್ಕಾಯಿ ಹಾಕಿ ಮತ್ತು ನಾವು ದೊಡ್ಡದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಸೊಪ್ಪಿನ ಸಾರಿಗೆ ಬಸ್ಸಾರಿಗೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ
ನಾನು ಇದಕ್ಕೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ನೋಡಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿಯಾಗಿ ನಮಗೆ ಕಲರ್ ಗೊತ್ತಾಗ್ತಿದೆ. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನಾವು ಇದೇ ಒಂದು ಒಗ್ಗರಣೆಯನ್ನು ನಾವು ಮಾಡಿಕೊಂಡಿರುವ ಬಸ್ಸಾರಿಗೆ ಹಾಕಬೇಕು. ನೀವು ಬೇಕಾದರೆ ಸಪ್ರೇಟಾಗಿ ಒಗ್ಗರಣೆ ಕೊಡ್ತೀನಿ ಅಂದರೆ ಕೊಡ್ಬೋದು. ನಾನಿಲ್ಲಿ ಅದೇ ಒಗ್ಗರಣೆನ ಇದಕ್ಕೆ ಹಾಕಿ ಈಗ ನಾವು ತೆಗೆದುಕೊಂಡ ಸೊಪ್ಪನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನಮ್ಮ ಸೊಪ್ಪಿನ ಪಲ್ಯ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಇದರಲ್ಲಿ ಪ್ರೋಟೀನು ಮತ್ತು ಸೊಪ್ಪಲ್ಲಿ ಇರುವಂತಹ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಡಯಟ್ ಮಾಡೋರು ಈ ಒಂದು ಸೊಪ್ಪಿನ ಪಲ್ಯನ ನೀವು ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ. ನಾನು ಉಪ್ಪು ಹಾಕಿರೋ ವಿಡಿಯೋನ ತೋರಿಸೋಕ್ಕೆ ಆಗಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಡಿ. ನಾವೀಗ ರಾಗಿ ಮುದ್ದೆನ ಮಾಡೋಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ 1 ಬೌಲ್ನಷ್ಟು ನಾವು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೆನಪಿರಲಿ, ನೀರು ಬಿಸಿ ಆಗಿರಬಾರ್ದು. ತಣ್ಣನೆ ನೀರಿಗೇ ನೀವು ಹಿಟ್ಟನ್ನು ಹಾಕಿ ಇದು ಕುದಿ ಬರೋವರೆಗೂ ಸಹ ಚೆನ್ನಾಗಿ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು. ಇದರಿಂದ ಯಾವುದೇ ಗಂಟುಗಳು ಆಗಲ್ಲ. ನೀವು ಏನಾದರೂ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿದ ತಕ್ಷಣ ಆ ಹಿಟ್ಟು ಬೇಗನೆ ಗಂಟಾಗಿಬಿಡತ್ತೆ. ನೋಡಿ ನಾನು ಇದೇ ರೀತಿಯಾಗಿ ಮುದ್ದೆನ ಮಾಡೋದು. ನೋಡಿ ಈ ರೀತಿಯಾಗಿ ಕುದಿ ಬರೋವರೆಗೂ ನಾನು ಇದನ್ನು 5 ನಿಮಿಷ ಬೇಯಿಸಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಬಿಡದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಆಡ್ತಾನೆ ಇರಬೇಕು. ಯಾವುದೇ ಗಂಟುಗಳಾಗಲ್ಲ ಈ ರೀತಿಯಾಗಿ ಮಾಡೋದ್ರಿಂದ. ನೀವು ಕುದೀತಿರೋ ಹಿಟ್ಟಿಗೆ ಒಣ ಹಿಟ್ಟು ರಾಗಿ ಹಿಟ್ಟು ಹಾಕಿದರೆ ಗಂಟುಗಳಾಗತ್ತೆ. ನಾನು ತೋರಿಸಿಕೊಟ್ಟ ಈ ಒಂದು ಪ್ರೊಸೀಜರಲ್ಲಿ ನೀವು ರಾಗಿ ಮುದ್ದೆನ ಮಾಡೋದಾದರೆ ಯಾವುದೇ ಗಂಟುಗಳ ಆಗಲ್ಲ. ರಾಗಿ ಮುದ್ದೆ ಅತ್ಯಂತ ಸಾಫ್ಟಾಗಿ ಯಾವುದೇ ಗಂಟುಗಳಿಲ್ಲದೆ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ವಾವ್ ಅನ್ನೋ ರೀತಿಯಲ್ಲಿ ಈ ರಾಗಿ ಮುದ್ದೆನ ಮಾಡ್ಬೋದು. ನಾವೀಗ ಈ ಒಂದು ಪ್ಲೇಟಿಗೆ ರಾಗಿ ಮುದ್ದೆ ಹಾಕಿಕೊಳ್ಳೋಣ. ಇದು ಸ್ವಲ್ಪ ಪ್ಲೇಟು ಹಸಿಯಾಗಿರಬೇಕು, ಇಲ್ಲಾಂದರೆ ರಾಗಿ ಮುದ್ದೆ ಪ್ಲೇಟಿಗೆ ಅಂಟ್ಕೊಂಡು ಬಿಡತ್ತೆ. ನೋಡಿ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಮುದ್ದೆ ತಟ್ಟೋ ಕೋಲಿದ್ರೂ ಸಹ ನೀವು ಅದರಲ್ಲೇ ತಟ್ಕೋಬೋದು. ನಮ್ಮ ಮನೆಯಲ್ಲಿ ಮುದ್ದೆ ತಟ್ಟೋ ಕೋಲಿಲ್ಲ, ನಾನು ಇದರಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳೋದು. ರಾಗಿ ಮುದ್ದೆ ರೆಡಿಯಾಗಿದೆ. ನೋಡಿ ಈಗ ಎಲ್ಲವನ್ನ ಸರ್ವ್ ಮಾಡ್ಕೊಳ್ಳೋಣ. ಬಸ್ಸಾರು, ಸೊಪ್ಪಿನ ಪಲ್ಯ ಮತ್ತು ರಾಗಿ ಮುದ್ದೆ. ಅತ್ಯಂತ ರುಚಿಕರವಾದ ರಾಗಿ ಮುದ್ದೆ, ಬಸ್ಸಾರು, ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ನೀವು ಇದನ್ನು ಚಪಾತಿ, ಅನ್ನಕ್ಕೆ ಎಲ್ಲದರಲ್ಲೂ ಸೂಪರ್ ಕಾಂಬಿನೇಷನ್ ಆಗುತ್ತೆ, ಮಾಡ್ಕೋಬೋದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.